ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡಿಗೆಗೆ ಸ್ವಾಗತ. ಇವತ್ತು ರಾಮನವಮಿ ಪ್ರಯುಕ್ತ ಸಾಮಾನ್ಯವಾಗಿ ಕೋಸಂಬರಿ, ಪಾನಕಗಳು, ಸಜ್ಜಿಗೆ, ಹುಳಿ ಅವಲಕ್ಕಿ ಎಲ್ಲ ಮಾಡೋದುಂಟು. ಅದರಲ್ಲಿ ನಾನು ಇಲ್ಲಿ ಒಂದು ಕರ್ಬೂಜದಿಂದ ಮಾಡುವಂಥ ಒಂದು ಪಾನಕ ಹೇರಳವಾಗಿ ಸಿಗ್ತಾ ಇದೆ ಈಗ. ಹೇಗೆ ಮಾಡೋದು ಅಂತ ನೋಡೋಣ. ಎಲ್ಲವನ್ನು ಸಿಪ್ಪೆ ತೆಗೆದು ನಾನು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. 2 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಶುಂಠಿ ಕೂಡ ಹಾಕ್ಕೋಬೋದು. ಒಂದು ಸಣ್ಣ ಕಪ್ನಷ್ಟು ಬೆಲ್ಲದ ಪುಡಿ ಹಾಕ್ಕೋತಾ ಇದ್ದೀನಿ. ಅದ್ರ ಬದಲಾಗಿ ನೀವು ಜೇನುತುಪ್ಪ ಕೂಡ ಹಾಕ್ಕೊಂಡು ಮಾಡ್ಬೋದು. ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಸ್ವಲ್ಪ ನೀರಾಗಿ ಮಾಡ್ಕೋಬೇಕು. ಇದು ಪಾನಕ ಅಂತ ನಾವು ಹೇಳ್ತಾ ಇದೀವಲ್ಲ, ಆ ರೀತಿಯಾಗಿ. ನೋಡಿದ್ರಲ್ಲ, ರೆಡಿ ಆಯಿತು. ಈಗ ಮತ್ತೊಂದು ಅದೇ ರೀತಿ ಪಾನಕ, ತುಂಬ ಹಳೆ ಕಾಲದ್ದು, ಬೆಲ್ಲದಿಂದ ಮಾಡಿರುವಂಥದ್ದು. ತುಂಬ ಸುಲಭ ಕೂಡ, ತುಂಬ ಶ್ರೇಷ್ಠ ಕೂಡ. ನೀವು ಬೆಲ್ಲದ ಬದಲಾಗಿ ಬೇಕಾದರೆ ಸಕ್ಕರೆನ ಉಪಯೋಗಿಸ್ಕೋಬೋದು. ಮೊದಲನೇದಾಗಿ ಒಂದು ಪಾತ್ರೆಗೆ ಒಂದು 3 ಸ್ಪೂನ್ನಷ್ಟು ನಾನು ಬೆಲ್ಲ ಹಾಕ್ಕೋತಾ ಇದ್ದೀನಿ. ಇದು ಆರ್ಗ್ಯಾನಿಕ್ ಬೆಲ್ಲ, ಹಾಗಾಗಿ ಈ ಥರ ಕಲರ್ ಇದೆ. ಇದಕ್ಕೆ ಸುಮಾರು ದೊಡ್ಡ ಲೋಟದಲ್ಲಿ 2 ಲೋಟದಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಸುಮಾರು 3 ಲೋಟದಷ್ಟು ಸಣ್ಣ ಸಣ್ಣ ಲೋಟದಲ್ಲಿ ಪಾನಕ ಆಗುತ್ತೆ. ಇದನ್ನು ಬೆಲ್ಲನ ಮೊದಲು ಕರಗಿಸ್ಕೊಂಬಿಡೋಣ. ಈ ಥರ ಮಾಡಿಕೊಂಡು, ಈಗ ಕರಗಿದೆ ಬೆಲ್ಲ. ಈಗ ಇದಾದಮೇಲೆ ನಾನು 1 ಇಂಚಿನಷ್ಟು ಶುಂಠಿನ ತುರ್ಕೊಂಡು ಹಾಕ್ಕೋತಾ ಇದ್ದೀನಿ. ಇಲ್ಲ ಶುಂಠಿ ಪುಡಿ ಹಾಕ್ಕೋಬೋದು, ಇಲ್ಲ ಈ ಥರ ಹಸಿ ಇದನ್ನು ತುರ್ಕೊಂಡು ಹಾಕ್ಕೋಬೋದು. ಚೆನ್ನಾಗಿ ಈ ಥರ ಕೈ ಆಡಿಸ್ಕೋಬೇಕು, ಅದರ ರಸ ಎಲ್ಲ ಬಿಟ್ಕೋಬೇಕಲ್ಲ, ಹಾಗಾಗಿ. ಈಗ ಆಗಿದೆ ಇದು, ಚೆನ್ನಾಗಿ ರಸ ಅದಕ್ಕೆ ಘಮ ಬಂದಿರುತ್ತೆ. ಈಗ ಇದನ್ನು ಶೋಧಿಸ್ಕೊಂಡು ಬಿಡೋಣ. ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಆದಷ್ಟು ನೀರು ತಣ್ಣಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಕೊಟ್ಟಿರುವಂಥ ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ. ಇದಾದಮೇಲೆ ಒಂದು ಅರ್ಧ ಹೋಳು ನಿಂಬೆ ಹಣ್ಣಿನ ರಸನ ಹಿಂಡ್ಕೋತಾ ಇದ್ದೀನಿ. ಬೇಕಾದರೆ ನೀವು ಒಂದೇ ಒಂದು ಮೆಣಸನ್ನು ಕುಟ್ಬಿಟ್ಟು ಹಾಕ್ಕೋಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತಣ್ಣಗಿರುವ ಬೆಲ್ಲದ ಪಾನಕ ರೆಡಿ ಆಯಿತು. ದೇವರ ನೈವೇದ್ಯಕ್ಕೆ ರೆಡಿ ಆಯಿತು. ಇದನ್ನು ನೀವು ದೇವರಿಗೆ ಅರ್ಪಣೆ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ತುಳಸಿ ದಳ ಇಡ್ತಾ ಇದ್ದೀನಿ. ಈಗ ಇದಾದ ನಂತರ ಕೋಸಂಬರಿ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಸೌತೆಕಾಯಿ, ಹೆಸರುಬೇಳೆ ಕೋಸಂಬರಿ ಕೂಡ ಮಾಡ್ತಾರೆ. ಇದನ್ನು ನೀವು ಯಾವಾಗ ಪೂಜೆಗೆ ಕೂತ್ಕೋತೀರಾ ಸ್ವಲ್ಪ ಹೊತ್ತಿನ ಮುಂಚೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀರು ಬಿಟ್ಕೊಂಡ್ಬಿಡುತ್ತೆ. ಇಲ್ಲಿ ಅರ್ಧ ಕಪ್ನಷ್ಟು ನಾನು ಹೆಸರು ಬೇಳೆನ ನೆನೆ ಹಾಕ್ಕೊಂಡಿದ್ದೀನಿ. ಸುಮಾರು 1 ಗಂಟೆ ಕಾಲ ನೆಂದಿದೆ. ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡು ಈ ಥರ ಬಸಿ ಹಾಕ್ಕೊಳ್ಳೋದು ಅಂತಾರಲ್ಲ, ಅಂದರೆ ನೀರನ್ನೆಲ್ಲ ತೆಕ್ಕೋತಾ ಇದ್ದೀನಿ. ಚೆನ್ನಾಗಿ ನೀರೆಲ್ಲ ಹೊಟ್ಟೋಗಬೇಕು. ಈಗ ಹೋಗಿದೆ ಅಂತ ಆದರೆ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಬೇಳೆನ. ಇದಕ್ಕೆ ಸುಮಾರು 1/4 ಕಪ್ನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಸೌತೆಕಾಯಿ ಎಳೆಯದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಾದ ನಂತರ ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು ಬೆರೆಸಿದ ತಕ್ಷಣ ನೀರು ಬಿಟ್ಕೊಳ್ಳೋಕ್ಕೆ ಶುರುವಾಗುತ್ತೆ, ಹಾಗಾಗಿ ನೀವು ಬೇಗ ಬೇಗ ಮಾಡ್ಕೋಬೇಕು. ತುಪ್ಪ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಸಾಸಿವೆ, 1 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿರುವಂಥದ್ದು, ಹಿಂಗು ಹಾಕ್ಕೊಂಡು 1-2 ಕರಿಬೇವಿನ ಎಲೆ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಬೆರೆಸ್ಕೋತಾ ಇದ್ದೀನಿ. ಚೆನ್ನಾಗಿ ಬೆರೆಸ್ಕೊಂಡು ಈ ಥರ ಒಣಕಲಾಗಿ ಇರಬೇಕು, ನೀರಿರಬಾರ್ದು. ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆ ಹಣ್ಣನ್ನು ಹಿಂಡ್ಕೋತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ಮಾಡಿ ನೋಡಿ. ನೈವೇದ್ಯಕ್ಕೆ ರೆಡಿ ಆಯಿತು. ಈಗ ಇದನ್ನು ನೀವು ತಟ್ಟೆಗೆ ಹಾಕ್ಕೋಬೋದು. ಈ ಥರ ಹಾಕ್ಕೊಂಡು ಪೂಜೆಗೆ ಕೂತ್ಕೋಬೋದು. ಈಗ ಮುಂದಿಂದು ಕ್ಯಾರೆಟ್ ಕೋಸಂಬರಿ ಮಾಡ್ತಾ ಇದ್ದೀನಿ. ಅದನ್ನು ಕೂಡ ಹೆಸರು ಬೇಳೆ ಹಾಕ್ಕೊಂಡು ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಆದರೆ ಮಧ್ಯದಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ, ಏನು ಅಂತ ನೋಡೋಣ. ಇದಕ್ಕೂ ಕೂಡ ಅರ್ಧ ಕಪ್ನಷ್ಟು ಹೆಸರು ಬೇಳೆ ನೆನೆಸ್ಕೊಂಡಿರೋವಂಥದ್ದನ್ನು, ಬಸಿ ಹಾಕ್ಕೊಂಡಿರೋದನ್ನು ಹಾಕ್ಕೊಂಡು 1 ಕಪ್ನಷ್ಟು ಸಣ್ಣದಾಗಿ ತುರ್ಕೊಂಡಿರೋ ಕ್ಯಾರೆಟು, ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿ, ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರುವಂಥದ್ದು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. 1 ಸ್ಪೂನ್ನಷ್ಟು ತುಪ್ಪ, ಬೇಕಾದರೆ ನೀವು ಎಣ್ಣೆ ಕೂಡ ಹಾಕ್ಕೋಬೋದು. ಸಾಸಿವೆ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಚಟಪಟ ಆದಮೇಲೆ 1 ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿರುವಂಥದ್ದನ್ನು ಹಾಕೋತಾ ಇದ್ದೀನಿ. ಇದಾದ ನಂತರ ಹಿಂಗು, ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ಸಣ್ಣದಾಗಿ ಹೆಚ್ಚಿರುವಂಥ ಮಾವಿನಕಾಯಿನ ಹಾಕ್ಕೋತಾ ಇದ್ದೀನಿ.
ಹಾಕ್ಕೊಂಡು ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಬಾಡಿಸ್ಕೊಂಡು ಅದನ್ನು ಕೋಸಂಬರಿಗೆ ಸೇರಿಸ್ಕೊಳ್ಳೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ. ಅಲ್ಲೊಂದು ಇಲ್ಲೊಂದು ಮಾವಿನಕಾಯಿ ಚೂರು ಸಿಗ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ. ಈಗ ಚೆನ್ನಾಗಿ ಬೆರೆಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಕೊನೆಯಲ್ಲಿ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡ್ಕೋತಾ ಇದ್ದೀನಿ. ಈಗ ಇದನ್ನು ನೀವು ಪೂಜೆಗೆ ತಯಾರಾಯಿತು, ಇದನ್ನು ಇಟ್ಕೋಬೋದು ಪೂಜೆಗೆ. ಈಗ ಬಡಿಸ್ಕೊತಾ ಇದ್ದೀನಿ ಒಂದು ತಟ್ಟೆಗೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ನೀರು ಮಜ್ಜಿಗೆ ಮಾಡ್ಕೋತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ 1 ಕಪ್ನಷ್ಟು ಮೊಸರು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಪುದೀನ, ಒಂದು ಅರ್ಧ ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ನಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನಿಮಗೆ ನೀರಾಗಿ ಬೇಕಾ ಸ್ವಲ್ಪ ಗಟ್ಟಿಯಾಗಿ ಬೇಕಾ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ 1 ಇಂಚಿನಷ್ಟು ಶುಂಠಿನ ಹಾಕ್ಕೊಂಡು ಮತ್ತೊಮ್ಮೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನೀರು ಬೇಕಾದರೆ ನೀವು ಎಕ್ಸ್ಟ್ರಾ ಬೆರೆಸ್ಕೋಬೋದು. ಈಗ ಇದನ್ನು ಶೋಧಿಸ್ಕೋತಾ ಇದ್ದೀನಿ. ಬೇಡ ಅಂತಂದರೆ ಹಾಗೆ ಕುಡಿಬೋದು. ಈಗ ಅಕಸ್ಮಾತಾಗಿ ನಾರು ಎಲ್ಲ ಇದ್ದರೆ ಬಂದ್ಬಿಡುತ್ತೆ. ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ತುಪ್ಪ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಕಾದ ನಂತರ ಸ್ವಲ್ಪ ಸಾಸಿವೆ, ನೀವು ಹಿಂಗು ಕೂಡ ಹಾಕ್ಕೋಬೋದು. ಇದನ್ನು ಮಜ್ಜಿಗೆಗೆ ಬೆರೆಸ್ಕೋತಾ ಇದ್ದೀನಿ. ಈಗ ಮಿಕ್ಸ್ ಮಾಡಿಕೊಂಡು ಲೋಟಕ್ಕೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಬೆರೆಸಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಇನ್ನು ಮುಂದಿಂದು ಗೊಜ್ಜು ಅವಲಕ್ಕಿ ಅಥವಾ ಹುಳಿ ಅವಲಕ್ಕಿ. 1 ಸ್ಪೂನ್ನಷ್ಟು ಜೀರಿಗೆ ಹುರ್ಕೋತಾ ಇದ್ದೀನಿ ಸಣ್ಣ ಊರಿನಲ್ಲಿ. ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಒಳ್ಳೆ ಘಮ ಬಂದು ಚಟಪಟ ಆದಮೇಲೆ ಒಂದು ತಟ್ಟೆಗೆ ಹಾಕ್ಕೋಬೇಕು. ಈಗ ನೋಡಿ ಆಗಿದೆ, ಇದು ಕಲರ್ ಕೂಡ ಚೇಂಜ್ ಆಗಿದೆ. ಒಂದು ತಟ್ಟೆಗೆ ಹಾಕ್ಕೋತಾ ಇದ್ದೀನಿ. ಈಗ ಅದೇ ಬಾಣಲೆಗೆ ಸುಮಾರು 2 ಸ್ಪೂನ್ನಷ್ಟು ಅಥವಾ 1 ಸ್ಪೂನ್ನಷ್ಟು ಬಿಳಿ ಎಳ್ಳನ್ನ ಹಾಕ್ಕೋತಾ ಇದ್ದೀನಿ. ಅದು ಚೆನ್ನಾಗಿ ಚಟಪಟ ಆದಮೇಲೆ ಎಲ್ಲನೂ ತೆಕ್ಕೊಂಡು ಪುಡಿ ಮಾಡ್ಕೋಬೇಕು. ಆಗಿದೆ, ಈಗ ತೆಕ್ಕೊಂಬಿಡೋಣ. ಈಗ 2 ಲೋಟದಷ್ಟು ಗಟ್ಟಿ ಅವಲಕ್ಕಿನ ಚೆನ್ನಾಗಿ ಒರೆಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ತುಂಬ ನುಣ್ಣಗಲ್ಲ. ಇಲ್ಲಿ ನಾನು ಒಂದು 3/4 ಲೋಟ ಹುಣಸೆ ಹುಳಿ ಹಾಕ್ಕೋತಾ ಇದ್ದೀನಿ. ಅದಕ್ಕೆ 1.5 ಲೋಟದಷ್ಟು ಪ್ಲೇನ್ ವಾಟರ್ನ ಹಾಕ್ಕೋತಾ ಇದ್ದೀನಿ. 1 ಸ್ಪೂನ್ನಷ್ಟು ಸಾರಿನ ಪುಡಿ, 1 ಸ್ಪೂನ್ನಷ್ಟು ಬೆಲ್ಲ, ಪುಡಿಯಾಗಿದ್ದರೆ ಚೆನ್ನಾಗಿರುತ್ತೆ. ಇವಾಗ ನಾವು ಹುರ್ಕೊಂಡಿದ್ವಲ್ಲ ಅದ್ರ ಪುಡಿ ಹಾಕ್ಕೋತಾ ಇದ್ದೀನಿ. ಮೆಂತ್ಯ, ಜೀರಿಗೆ ಮತ್ತು ಎಳ್ಳಿನ ಪುಡಿ ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಕರಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಈ ಹುಣಸೆ ಹುಳಿ ಗೊಜ್ಜಿಗೆ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಗಟ್ಟಿ ಅವಲಕ್ಕಿನೇ ಆಗಬೇಕು, ಅದನ್ನು ಹಾಕ್ಕೋಬೇಕು. ಅದಕ್ಕೆ ಮುಂಚೆ ಕರಿಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಈಗ ಅವಲಕ್ಕಿ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಎಲ್ಲೂ ಗಂಟಿಲ್ದಾಗೆ. ಈಗ ನೀರಾಗಿದೆ, ಅದು ಹೀರ್ಕೋತಾ ಗಟ್ಟಿಯಾಗತ್ತೆ. ಅವಲಕ್ಕಿ ಕೂಡ ಮೆತ್ತಗಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಆಗಿದೆ ಇದು. ಇದನ್ನು ಸುಮಾರು ಒಂದು ಅರ್ಧ-ಮುಕ್ಕಾಲು ಗಂಟೆ ಎಷ್ಟೊತ್ತು ಬಿಟ್ಟರೂ ಚೆನ್ನಾಗಿರುತ್ತೆ. ಚೆನ್ನಾಗಿ ನೆನಿಬೇಕು ಇದು. ಮುಚ್ಚಳ ಮುಚ್ಚಿ ಬಿಡೋಣ. ಅಷ್ಟೊತ್ತಿಗೆ ಒಂದು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಚಟಪಟ ಅನ್ನಬೇಕು. ಈಗ ಇದಾಗಿದೆ. ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ, ಸ್ವಲ್ಪ ಕಡಲೆಕಾಯಿ ಬೀಜ ಚೆನ್ನಾಗಿ ಕರ್ಕೋಬೇಕು ಎಣ್ಣೆಯಲ್ಲಿ. ಆಗಿದೆ ಈಗ. ಅಷ್ಟೊತ್ತಿಗೆ ಇಲ್ಲಿ ನೆಂದಿದೆ ನೋಡಿ, ಸಂಪೂರ್ಣವಾಗಿ ನೆಂದಿದೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪುಡಿಯಾಗಿ ಬರುತ್ತೆ, ಉದುರಾಗಿ. ಆಗಿದೆ ಈಗ. ಇದಕ್ಕೆ ಒಗ್ಗರಣೆ ಹಾಕ್ಕೋಬೇಕು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಮಾಡ್ಕೊಂಡಿರೋ ಒಗ್ಗರಣೆನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಹುಳಿ ಅವಲಕ್ಕಿ ರೆಡಿ ಆಯಿತು. ಬಡಿಸ್ಕೋಬೋದು. ನೈವೇದ್ಯಕ್ಕೆ ರೆಡಿ ಆಯಿತು. ಈಗ ಎಲ್ಲನೂ ನೈವೇದ್ಯಕ್ಕೆ ನೀವು ಇಡ್ಬೋದು. ಬಿಸಿ ಬಿಸಿಯಾಗಿರೋ
ಹುಳಿ ಅವಲಕ್ಕಿ ರೆಡಿಯಾಗಿದೆ. ಈ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.